ಹಾಯ್ ವೀಕ್ಷಕರೇ, ಇವರಮ್ಮ ಲತಾ ಅವರು ಸ್ವಲ್ಪ ಚೇಂಜ್ ಆಗಿಬಿಟ್ಟವ್ರೆ. ಅವರು ಲತಾ ಅವರು ಅಂತ ಹೇಳಿ ಗೌಡ್ರ ಹೆಂಡ್ತಿನ ತಗೋಬಿಟ್ಟಿದ್ದೀವಿ. ಅದೊಂದು ಸ್ವಲ್ಪ ಮಿಸ್ ಆಗಿದೆ. ಇವರಮ್ಮ ಬೇರೆಯವರಿದ್ದಾರೆ. ಅದೊಂದು ಸ್ವಲ್ಪ ಮಿಸ್ ಆಗಿಬಿಟ್ಟೈತೆ ತಗೊಳ್ಳೋದ್ರಲ್ಲಿ. ಅವ್ರ ಅಮ್ಮನ ತೋರಿಸೋದ್ರಲ್ಲಿ ಸ್ವಲ್ಪ ಮಿಸ್ ಆಗೈತೆ. ಎಲ್ಲ ದಯವಿಟ್ಟು ಕ್ಷಮಿಸಿ. ಅವ್ರ ಅಮ್ಮನ ಬೇರೆಯವರಿದ್ದಾರೆ. ಇವರಮ್ಮ ಲತಾ ಅವರು ಅವ್ರು ಬೇರೆ, ಅವರು ಗೌಡ್ರ ಹೆಂಡ್ತಿ ಇದ್ರಲ್ಲ ಅವರವರು. ಇವರಮ್ಮ ಬೇರೆ, ಇವರಪ್ಪ ಬೇರೆ ಬೇರೆ. ಒಂದಿಬ್ಬರು ಯಾರೋ ಕಮೆಂಟ್ ಮಾಡಿದರು, ಹಿಂಗೆ ಗೌಡ್ರು ಹೆಂಡ್ತಿ ಆಗಿದ್ದಾರಲ್ಲ, ಇವರು ಗೌಡ್ರು ಚೇಂಜ್ ಆಗಿದ್ದಾರಲ್ಲ ಅಂತ ಹೇಳಿ ಒಂದಿಬ್ಬರು ಕಮೆಂಟ್ ಮಾಡಿದ್ರಿ. ಅದಕ್ಕೆ ಹೇಳ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಮಿಸ್ ಆಗಿ ಸ್ಮಾಲ್ ಮಿಸ್ಟೇಕ್ ನಡೆದಿದೆ. ದಯವಿಟ್ಟು ಎಲ್ಲ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಾರೆ ಸಿಂಧು, ಯಾಕೆ ಬೇಜಾರಾಗಿ ಕೂತ್ಕೊಂಡಿದ್ಯಾ? ಬಾ, ಊಟ ಮಾಡ್ಬಾ. ಅಕ್ಕ ನೋಡಕ್ಕ, ನಮ್ಮಮ್ಮ ಹೆಂಗೆ ಬೈದೋದ್ರು. ಮಗಳೇ ಇಲ್ಲ ಅನ್ಕೊತೀನಿ ನನಗೆ, ಹಂಗೆ ಹಿಂಗೆ ಅಂತ ಹೆಂಗೆ ಬೈದ್ಬಿಟ್ರಕ್ಕ, ಬೇಜಾರಾಯಿತು. ಅಯ್ಯೋ ಪೆದ್ದಿ, ಬೇಜಾರಾದರೆ ಆಗುತ್ತಾ? ಬೇಜಾರಾಗ್ಬೇಡ. ಅಯ್ಯೋ ನಿಮ್ಮಮ್ಮ ವಾಸಿ, ನಮ್ಮಮ್ಮ ನೋಡಬೇಕಾಗಿತ್ತು. ಮಗಳೇ ಇಲ್ಲ, ಮಗಳೇ ಸತ್ತೋಗಿದ್ದಾಳೆ ಅಂತ ಅನ್ಕೊತೀನಿ. ನನಗೆ 4 ಜನ ಅಲ್ಲ ಹೆಣ್ಮಕ್ಳು, 3 ಅಂತ ಅನ್ಕೊತೀನಿ. ಅಯ್ಯೋ ನಮ್ಮಮ್ಮ ಅನ್ಬಾರ್ದು ಮಾತಂತು, ಗೊತ್ತಾ? ನಾನು ಅದನ್ನೆಲ್ಲ ಸಹಿಸ್ಕೊಂಡೆ ಬಿಡು ಅಂತ ಹೇಳಿ. ಇವತ್ತು ನೋಡಿ ನಮ್ಮಮ್ಮರು ನಾವೆಲ್ಲ ಚೆನ್ನಾಗಿಲ್ವಾ? ಹಂಗೆ ಸಿಟ್ಟಲ್ಲಿ ಕಣೆ ಪಾಪ. ಅವರು ಈಗ ನಮ್ಮನ್ನು ಸಾಕಿ ಬೆಳೆಸಿರ್ತಾರೆ. ನೋಡಪ್ಪ ನಾವು ಹೇಳ್ದಂಗೆ ಕೇಳಲಿಲ್ಲ ಅಂತ ಅವ್ರಿಗೂ ಸಿಟ್ಟು ಬರುತ್ತೆ ಕಣೆ. ಬಿಡು, ಯಾಕೆ ಬೇಜಾರಾಗ್ತೀಯ? ಅಪ್ಪ ಅಮ್ಮನ ಬಿಟ್ಟು ಇರೋಕ್ಕಾಗಲ್ಲ ಕಣಕ್ಕ. ಬಿಟ್ಟು ಬರಬೇಕಾದ್ರೆ ಇದೆಲ್ಲ ಗೊತ್ತಾಗಲ್ಲ. ಬಿಟ್ಟು ಬರ್ತೀವಿ, ಆಮೇಲೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಅಪ್ಪ ಅಮ್ಮನ ಬಿಟ್ಟಿರೋಕ್ಕಾಗಲ್ಲ ಅಂಬಳು ಸುಮ್ಮನೆ ಅಲ್ಲೇ ಇರಬೇಕಾಗಿತ್ತು. ಯಾಕೆ ಒಂದು ಮದುವೆ ಆಗಬೇಕಾಗಿತ್ತು? ಇದು ಉಮ್ದಂಗೆ ತಿಂದಂಗೆ ಹಿಂಗೆ ಕುಕ್ಕರ್ಸ್ಕೊಂಡ್ರೆ ಯಾರೇನು ಅನ್ಕೊಂತಾರಮ್ಮ ನಮ್ಮನ್ನ ಹೇಳತ್ತ? ಅಲ್ಲಿ ಉಮ್ದಂಗೆ ತಿಂದಂಗೆ ಹಿಂಗೆ ಸುಮ್ಮನೆ ಕುಕ್ಕಂಡ್ರಿ ಅತ್ತೆ ಬಿಡತ್ತೆ. ನಾನೆಲ್ಲ ಸಮಾಧಾನದಾಗ ಹೇಳ್ತೀನಿ. ನನಗೂ ಹಿಂಗೆ ತಾನೇ. ಅಯ್ಯೋ ಸುಮ್ಮನಿರತ್ತೆ, ಯಾಕೆ ನೀನು ಅಷ್ಟೊಂದು ಸಿಟ್ಟು ಆಗ್ತೀಯ? ನಾನು ಹಿಂಗೆ ಅಲ್ವೇ, ನನಗೂ ನಮ್ಮ ಅಮ್ಮ ಮಾತಾಡೋದಾಗ ನನಗೂ ತುಂಬ ಬೇಜಾರಾಯಿತು. ಆಮೇಲೆ ಹೋಗ್ತಾ ಹೋಗ್ತಾ ಸರಿಯಾಗಿಲ್ವಾ? ಹಂಗೆ ಇವ್ಳಿಗೂ ಹೊಸದಾಗಿ ಹಂಗೆ ಅನಿಸುತ್ತೆ. ಇವಳು ಬೇರೆ ಒಬ್ಬಳೆ ಮಗಳಲ್ಲ, ಅದಕ್ಕೆ ಹಂಗೆ ಅನಿಸುತ್ತೆ. ಬೇಡಮ್ಮ, ಏನು ಅದಕ್ಕೆ ತಲೆ ಕೆಡಿಸ್ಕೊಂತೀಯ ಸಿಂಧು? ಸುಮ್ಮನಿರತ್ತೆ ಅತ್ತೆ, ಸುಮ್ಮನಿರು ನೀನು ಏನು ಬೈಯಕ್ಕೆ ಹೋಗ್ಬೇಡ, ಏನು ಅನ್ನಕ್ಕೆ ಹೋಗ್ಬೇಡ. ಎಂಥರ್ಗೂ ಬೇಜಾರಾಗುತ್ತೆ. ಅವಳೆಲ್ಲ ಊಟ ಮಾಡ್ತಾಳೆ, ಸುಮ್ಮನಿರು. ಅಲ್ಲ, ನಾನು ಉಂಬಕ್ಕಾರದ್ರೆ ನನಗುಂಬಲ್ಲ, ನಾನು ಬೇಡ, ನನ್ನ ಅಮ್ಮ ಉಣಿಸ್ತಿತ್ತು ಅಂತ ಹೇಳ್ತಾಳಲ್ಲ. ಕರೆದ್ರೆ ಉಂಬಕ್ಕೆ ಅಲ್ಲೆಲ್ಲ ಅಮ್ಮ ಉಣಿಸ್ತಿತ್ತು ಅಂತೇಳಿ ಇಲ್ಲಿ ಉಣ್ಸೋಕ್ಕಾಗುತ್ತೆ ನಾವು? ಅಂತಾರು ಮದುವೆ ಆಗಬಾರ್ದು. ನಮ್ಮ ಸಂಗೀತಮ್ಮ ಹಿಂಗೇನಲ್ಲಪ್ಪ, ನಾವು ದುಡ್ದು ಮಾಡ್ತೀವಿ ಅಂತ ಹೇಳಿ ಎಷ್ಟು ಪಜಿತ್ ಬಿದ್ದು ಹೆಂಗೆ ಮಾಡಿದ್ಲು. ಯಾಕಮ್ಮ, ಏನಾಯ್ತಮ್ಮ? ಅಯ್ಯೋ ನಮ್ಮಮ್ಮ ಊಟ ಮಾಡಿಸ್ತಿತ್ತ ನನಗೆ. ಊಟ ಮಾಡ್ಬಾ ಅಂತ ಕರಿತು ಅತ್ತೆ. ಅಮ್ಮ ಊಟ ಮಾಡಿಸ್ತಿತ್ತು, ನನಗೆ ಅಮ್ಮ ನೆನಪಾಯ್ತು ಅನ್ನ. ಅದಕ್ಕೆ ಸಿಟ್ಟಾಗ್ತಾ ಇದ್ದಾರೆ ರೀ ಅಮ್ಮ. ಅಮ್ಮ ಎಂತ ಏನು ಅನ್ಬೇಡ, ಅತ್ತೆನೇ ಅನ್ನು. ನನ್ನೇನು ಅಮ್ಮ ಎಂತ ಏನು ಅನ್ಬೇಡ. ಅತ್ತೆನೇ ಅನ್ನು. ಅವಳು ಅತ್ತೆ ಎಂಬೋದು ನನ್ನ. ಬಿಡತ್ತೆ, ಅಮ್ಮ ಅಂತ ಕರೆದ್ರೆ ಏನಾಗಲ್ಲ. ಅಮ್ಮ ಅಂತ ಕರೀತಾರೆ. ಸುಮ್ಮನಿರಮ್ಮ, ಯಾಕೆ ಬೈತೀಯ? ನೀನು ಸುಮ್ಮನಿರಬೇಕು. ಅವಳು ಏನಾರ ಅಮ್ಮ ನೆನಪಾಯೈತೆ, ಅದಕ್ಕೆ ಅವಳು ಒಬ್ಬಳೆ ಮಗಳಲ್ಲ, ಚೆನ್ನಾಗಿ ಪ್ರೀತಿಯಿಂದ ಸಾಕಿದ್ರಲ್ಲ ಅವ್ರ ಅಪ್ಪ ಅಮ್ಮ, ಅದಕ್ಕೆ. ಅಯ್ಯೋ ನಮ್ಮಪ್ಪ ಕಾಲೇಜ್ಗೆ ಹೋದ್ರೆ ಏನಾದರೂ ಮಳೆ ಬರ್ತಿದ್ರೆ ನಮ್ಮಪ್ಪ ಕೊಡೆ ತಗೊಂಬರೋದು, ನಮ್ಮಮ್ಮ ಊಟ ಮಾಡಿಸೋದು ಹೆಂಗೆ ನೋಡ್ಕೊಳ್ಳೋರು ಗೊತ್ತಾ ಸಂಗೀತಕ್ಕ? ನಮ್ಮಮ್ಮರು ನೋಡ್ಕೊಳ್ತಾ ಇದ್ರಮ್ಮ. ಏನು ಮಾಡಲಿ? ಆಗ ನೀನು ಬೇರೆ ಊರಿಗೆ ಮದುವೆ ಆಗಿ ಹೋಗಿದ್ರು ಅಲ್ಲಿಗೂ ಬರೋರ ನಿಮ್ಮಪ್ಪ ನಿಮ್ಮಮ್ಮ? ಅಲ್ಲಿಗೂ ಬರ್ತಾ ಇರಲಿಲ್ಲ ತಾನೆ? ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ನೀನು. ಅದೆಲ್ಲ ಯೋಚನೆ ಮಾಡಬೇಕಾಗಿತ್ತು ಇವಳೆ ಮುಂಚೆಗೆ ಸಿಂಧು. ಅಯ್ಯೋ ನಿದ್ದೆ ಬೇರೆ ಬರೋಲ್ಲ, ಅದೊಂದು ತಲೆನೋವು ನನಗೆ. ಹಾಸಿಗೆ ಬೇರೆ ಇಲ್ಲ, ಬೆಡ್ ಆಗಬೇಕು ನನಗೆ, ಮಂಚ ಬೇರೆ ಬೇಕು, ಅದೆಲ್ಲ ಇಲ್ಲ. ಅದೆಲ್ಲ ನನಗಿದ್ರೇ ಚೆನ್ನಾಗಿ ನಿದ್ದೆ ಬರೋದು. ನನ್ನ ರೂಮ್ ಸಪ್ರೇಟ್ ಇತ್ತಾ? ನನ್ನ ರೂಮಲ್ಲಿ ಸಪ್ರೇಟ್ ಮನೆಕಂತಿದ್ದೆ ನಾನು. ಬೆಡ್ ಇತ್ತು, ಮಂಚ ಇತ್ತು. ಅಪ್ಪ 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 ಇವೆಲ್ಲ ಯೋಚನೆ ಮಾಡ್ಬೇಕಾಗಿತ್ತು ಕಣಮ್ಮ ನೀನು. ಇದೊಡ್ಸಿಂದು ನಿನಗೆ ತಕ್ಕನಂಗೆ ಏನೂ ಇಲ್ಲ, ಸರಿನಾ? ನಾನು ಇದರಲ್ಲೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಾನು ಒಯ್ದೀನಿ. ಇದರಲ್ಲಿ ಇಲ್ಲೋಡು ಮಂಚನೂ ಇಲ್ಲ, ಏನೂ ಇಲ್ಲ. ನಾವೀಗ ನಾವು ಬಂದಿದ್ದೀವಿ ಅಂದಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು, ಸರಿನಾ? ಸ್ವಲ್ಪ ದಿನ ಮನೆಗಿನ ಕಟ್ಕೊಂಬೋವರೆಗೂ ನಾನು ನೀನು ಎಲ್ಲ ಕೆಲ್ಸಕ್ಕೆ ಹೋಗಿ ಮನೂ ಚೆನ್ನಾಗಿ ದುಡಿತಾನೆ. ನಮ್ಮ ಮನೆಯವರು 4 ಚೆನ್ನಾಗಿ ದುಡಿದು ಚೆನ್ನಾಗಿ ಮನೆ ಕಟ್ಸಿ ಚೆನ್ನಾಗಿ ಆಗೋವರೆಗೂ ಏನು ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸರಿನಾ? ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ಈಗ ಇಲ್ಲಿ ಇನ್ನು ನೋಡಿದೆಯಲ್ಲ, ಈಗ ಕಟ್ಸೋಣ ಮನೇನ, ಅದನ್ನು ಸ್ವಲ್ಪ ದುಡ್ಡು ಕುಡ್ಕೊಂಡು ಸುಮ್ಮನೆ ಸಾಲ ಮಾಡಿ ಯಾಕೆ ಅಂತೇಳಿ ಸ್ವಲ್ಪ ದುಡ್ಡು ಕಟ್ಸೋಣ ಅಂತ ಹೇಳಿ. ಇನ್ನೊಂದು ವರ್ಷ ಈಗ ನೀನು ಆಷಾಢ ಕಳೆದು ಶ್ರಾವಣಕ್ಕೆ ಬೇಸ್ಮಠ ಮಾಡೋಣ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ದಿನ ಸುಧಾರಿಸು, ಸರಿನಾ? ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊ. ಇಲ್ಲಿ ಏನೂ ಇಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ, ಸರಿನಾ? ನಮಗೂ ಏನಿದೆ ಇದ್ದಿದ್ದಲ್ಲ. ನಮ್ಮ ಸಂಗೀತಮ್ಮ ಅಡ್ಜಸ್ಟ್ ಮಾಡ್ಕೊಂಬಂದಂಗೆ ಅಡ್ಜಸ್ಟ್ ಮಾಡ್ಕೊಂಬಲ್ಲಪ್ಪೋ ನೀನು ಹೇಳ್ತಿ. ನಮ್ಮ ಸಂಗೀತಮ್ಮ ಇಂಥ ಮನೆಯಾಗ ಬಂದು ಹೆಂಗೆ ಎಲ್ಲ ಮಾಡ್ಕೊಂಡು ಹೆಂಗೈತಿ ಅಲ್ಲ. ನಾವು ಏನು ಮಾಡೋಕ್ಕಾಗುತ್ತೆ? ನಮ್ಮದು ಬಡವ್ರ ಮನೆ ಅಮ್ಮ, ನಾವು ಬಡವರೇನೇ. ನಾವು ಒಟ್ಟು ಹುಡುಗರ್ನು ಓದಿಸಿವಿ, ಒಟ್ಟು ಎಷ್ಟು ಕಷ್ಟ ಬಿದ್ವಿ ನಾವು. ನಮಗೆ ಮನೆ ಇರಲಿಲ್ಲ, ಏನಿಲ್ಲ. ಈ ಜಾಗ ಮನೆ ತಗೊಂಡ್ವಿ, ಎಷ್ಟು ಕಷ್ಟ ಬಿದ್ವಿ. ನೀನಂತದ್ರಾಗೆ ಏನು ನಮಗೆ ಹಿಂಗೆ ಹೇಳ್ತೀಯಲ್ಲಮ್ಮ? ಬೆಡ್ ಇಲ್ಲ, ಅಷ್ಟಿಲ್ಲ, ಎಲ್ಲ ನಿಮ್ಮ ಅಪ್ಪರ ಮನೆಯಿಂದ ತೋರ್ಬೇಕಾಗಿತ್ತಲ್ಲ.
ಅಲ್ಲ ಹೇಳಿದ್ದಷ್ಟೇ ಕಣಕ್ಕ, ಈ ಥರ ಇರ್ಬೇಕು ನನಗೆ, ಆ ಥರ ಇದ್ರೇನೆ, ಇಲ್ಲಾಂದ್ರೆ ನಿದ್ದೆನೇ ಬರ್ತಾ ಇಲ್ವಲ್ಲ ಅದಕ್ಕೆ. ಅವರೆಲ್ಲ ಸ್ಟ್ಯಾಂಡರ್ಡ್ ಅಲ್ಲದಕ್ಕೆ ಅವ್ರ ಮನೆಗೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಬಿಡು. ಒಂದು ಮಂಚನ ಒಂದು ದಿವನ್ ಕಟ್ಟನು ಒಂದು ಬಿಟ್ಟು ತಗೊಂಬರ್ತೀನಿ. ನೀನು ಮಲ್ಕೊಳಕ್ಕೆ ಡಬಲ್ ಮುಂಚೆನೆ ತಗೊಂಬನ್ನಿ. ಜಾಗಿಲ್ ಕಣ್ ಪಾಪ, ಹಳೆ ಮನೆಗೆ ಯಾತಕ್ಕೆ ಸುಮ್ಕಿರು. ಇವಳು ಹೇಳ್ತಾಳೆ, ಅಲ್ಲ ಹಳೆ ಮನೆಯಾಗ ಜಾಗಿಲ್ದಕ್ಕೆ ತಂದು ಇಕ್ಕೊಂಡು ಅದನ್ನ ಎಲ್ಲ ನನ್ನ ಇಕ್ಕೆಬೋದು ಉಂಟೆ. ಬೇಡ ಸುಮ್ಕಿರು. ಮಂಚ ಪಂಚ ಯಾತು ಹೊಸ ಮನೆಗಳಪ್ಪ, ಮನೆ ಕಟ್ಕೊಂಬತ್ತಕ್ಕ ಯಾತು ಬೇಡ ಸುಮ್ಕಿರು. ಮಂಚ ಪಂಚನ ಮನೆ ಕಾತು ಬೇಡ. ಈ ಹಳೆ ಮನೆ ಅಕ್ಕಿ, ಹಳೆ ಮನೆಗೆ ಯಾರು ತಂದಿಕ್ಕೆ ಅಂತಾರೆ. ಹೊಸ ಮನೆಗಳಾದರೆ ಎಲ್ಲ ತಂದಿಕ್ಕೆ ಮಕ್ಕೆ ಚಂದ ಅಲ್ಲ. ಒಂದು ಅತ್ತೆ ನಮಗೆ ಬೇಕಂತ ಹೆಂಗೋ ಆತ ತಂದರೆ ಆಗುತ್ತಲ್ಲ, ಹೆಂಗೋ ನಮ್ಮ ಅಮ್ಮರು ಮಾತಾಡ್ಸಂಗಿದ್ರೆ ಅಲ್ಲಿಗೆ ಹೋಗ್ಬಿಡ್ತಿದ್ ಬತ್ತ ಮಲ್ಕೊಳಕ್ಕೆ. ಅಯ್ಯೋ ಸುಮ್ಮನಿರು, ಅಂಥವಕ್ಕೆಲ್ಲ ಹೋಗ್ಬಾರ್ದು. ನಾನು ಇಲ್ಲೋಡು ನಮ್ಮ ಅಮ್ಮ ಬಂದು ನಮ್ಮ ಅಮ್ಮಾಗಿ ಕರೆಯೋವರೆಗೂ ನಾನು ಹೋಗಲಿಲ್ಲ, ಮದುವೆವರಣೆಗೂ ಹೋಗಲಿಲ್ಲ. ಎಷ್ಟು ಬೇಜಾರಾಯ್ತು. ನಮ್ಮ ಅಮ್ಮನೂ ಬೈದಿತ್ತು, ನನಗೂ ಬೇಜಾರಾಗಿತ್ತು. ಏನು ಮಾಡೋಣ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕಣಮ್ಮ. ಜೀವನ ಅಂದರೆ ಹಿಂಗೆ, ನಿನ್ಗಿನ್ನೂ ಚಿಕ್ಕ ಹುಡುಗಿ, ಅದಕ್ಕೆ ಮತ್ತೆ ಅನುಭವ ಬರಬೇಕು ಅನ್ನೋದು. ಇನ್ನೊಂದೆರಡು ವರ್ಷ ಸುಮ್ಮನಿದ್ದಿದ್ರೆ ಮದುವೆ ಆಗ್ದಂಗೆ. ಅದಕ್ಕೆ ನಿನ್ಗಿನ್ನೂ ಗೊತ್ತಾಗಲ್ಲ ಸಿಂಧು. ಸ್ವಲ್ಪ ದಿನ ಸುಮ್ಮನಿರು, ನೀನು ತಲೆ ಕೆಡಿಸ್ಕೋಬೇಡ ಸರಿನಾ. ನೀನು ಈಗ ಏನಾದ್ರೂ ಕೆಲ್ಸಕ್ಕೆ ಹೋಗಂಗಿದ್ರೆ ಹೋಗು, ಇಲ್ಲ ಮನೆಗಿರು. ನಮ್ಮವರು ಹೋಗ್ತೀವಿ, ಮನೆಗೆ ಸ್ವಲ್ಪ ಕೆಲಸ ಮಾಡ್ಕೊಂಡು ಅದು ಕೆಲಸ ಮಾಡ್ಕೊಂಡು ಕೊಡು ಸರಿನಾ. ಹೆಂಗೋ ಇವಾಗ ನಮ್ಮ ಮನೆಯವರು ಕಷ್ಟ ಬೀಳ್ತಾ ಇದ್ದಾರೆ. ಮನು ಸ್ವಲ್ಪ ಆನ್ಲೈನ್ ವರ್ಕ್ ಎಲ್ಲ ಅದು ಇದು ಮಾಡ್ತಾನೆ, ಕಂಪ್ಯೂಟರ್ ಸೆಂಟ್ರ್ ಮಾಡ್ಕೊಂಡಿದ್ದಾನೆ. ಚೆನ್ನಾಗಿ ಆಗುತ್ತೆ ಅವನದು ಬಿಸ್ನೆಸ್ಸು. ಹೆಂಗೋ ಸ್ವಲ್ಪ ದಿನ ಚೆನ್ನಾಗಿ ಅದಾದರೆ ಮಾಮನು ಅತ್ತೆ ಸ್ವಲ್ಪ ಅವ್ರ ಕೈ ಇಕ್ಕೊಂಡ್ರೆ ಅದು ಕೊಡ್ತಾರೆ. ಚೆನ್ನಾಗಿ ಮಾಡೋಣ ಅಂತೇಳಿ ನಮಗೊಂದು ಅಫ್ಟೇರ್ ನಿಮ್ಗೊಂದು ಅಫ್ಟೇರ್ ನಾವು ಕೆಳಗಡೆ ಕಟ್ತೀವಿ, ನಿಮ್ಗೊಂದು ಮೇಲ್ಗಡೆ ಕಟ್ಟಿದ್ರೆ 2 ಮನೆ ಆಗ್ಬಿಟ್ರೆ ನಮಗೂ ನಿಮಗೂ ಆಗ್ಬಿಡುತ್ತೆ. ಮಸ್ತ್ ಮನೆ ಆಗುತ್ತೆ. ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ, ಒಂದು ವರ್ಷ 2 ವರ್ಷ ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ಸಿಂಧು ನಾನು ಹೇಳಿದ್ದು, ನಿನಗೆಲ್ಲ ಅಡ್ಜಸ್ಟ್ ಆಗಲ್ಲ ಕಣಮ್ಮ ನಮ್ಮ ಮನೆ, ಅದಕ್ಕೇನೆ ಅಂತ ಹೇಳಿದ್ದು. ಇಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ಅಂತಂದೆ. ನೀನು ಇವಾಗ ನೋಡು ಅಡ್ಜಸ್ಟ್ ಮಾಡ್ಕೊಳಂಗೆ ಇಲ್ಲ. ಬಡವ್ರ ಮಕ್ಳು ಆಗ್ಬೇಕಣಪ್ಪ. ಬಡವ್ರ ಮಕ್ಳು ಆಗ್ಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಇಂಥವ್ರನ್ನೆಲ್ಲ ಕರ್ಕೊಂಬಂದ್ರಿ ಹಂಗೆ ಮತ್ತೆ ಆಗೋದು. ಸಾವುಕಾರ ಆಗಬಾರ್ದು. ಬಡವ್ರ ಮನೆಗೆ ಹುಟ್ಟು ಬೆಳೆದಾರಾದ್ರೆ, ಈಗ ನಮ್ಮ ಸಂಗೀತಮ್ಮ ಬಡವ್ರ ಮನೆಗೆ ಹುಟ್ಟು ಬೆಳೆದಿರೋದಕ್ಕಾಗಿದ್ದಕ್ಕೆ ಅರ್ಥ ಮಾಡ್ಕೊಂತು. ಎಲ್ಲ ಹೊಂದ್ಕೆ ಎಲ್ಲದಕ್ಕೂ ಹೊಂದ್ಕೊಂತಾರಂತಾರೆ. ಇಂಥವ್ರು ಸವಾಸ ಅಲ್ಲ. ಸಾವುಕಾರ ಮಕ್ಕಳು ಸವಾಸ ಅಲ್ಲಪ್ಪ. ಅಲ್ಲ ಏನಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಅಲ್ಲ ಹಿಂಗಾಗುತ್ತೆ ಅಂತ ಹೇಳಿದ್ದೆ ಅಷ್ಟೇ. ಅಡ್ಜಸ್ಟ್ ಮಾಡ್ಕೊತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ. ಬಂದಿದ್ದೀವಿ ಅಂದಮೇಲೆ ಅನುಭವಿಸ್ಬೇಕು, ಬಂದಿದ್ದೀವಿ ಅಂದಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಸರಿ ಆಯ್ತು, ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರು ಸ್ವಲ್ಪ ದಿನದ ಮಟ್ಟಿಗೆ. ಅದಕ್ಕೆ ನೋಡು ಅದಕ್ಕೇನು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರಲ್ಲ, ಹಂಗೆ ಸ್ವಲ್ಪ ದಿನದ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊ. ಸರಿಯಪ್ಪ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ತೀನಿ ಹೇಳು. ಇವಾಗ ಈ ಮನೆಗೆ ಯಾತು ತರಲ್ ಕಣಮ್ಮ ನಾವು. ಇದ್ದಿದ್ರಾಗೆ ನೀನು ಇರೋದು ಕಲ್ಕೋಬೇಕು ಅಷ್ಟೇನೆ. ಯಾತು ತರಕ್ಕೆ ಹೋಗಲ್ಲ, ಏನು ಮಾಡೋಕ್ಕೂ ಆಗಲ್ಲ ಈ ಮನೆಗೆ. ಅದಕ್ಕೇನೆ ಈ ಮನೆ ಕೇಳೋದು ಬೇಡ. ರಾಜವ್ರು ಹೇಳ್ತಿದ್ರು ಈ ಮನೆನ ಕೇಳೋದು ಬೇಡ, ಅಲ್ಲಿ ಸೈಟ್ ಯಾವುದೋ ಕೊಡ್ತಾರಂತೆ, ಅಲ್ಲಿ ಚೆನ್ನಾಗೈತಂತೆ, ಯಾವುದೋ ಮನೆ ಪಕ್ಕ ಅಲ್ಲಿ ಚೆನ್ನಾಗೈತಂತೆ, ಅದಕ್ಕೆ ಅದನ್ನ ತಗೊಂಡು ಕಟ್ಟೋಣ ಅಂತ ಹೇಳ್ತಿದ್ರು ಕಣತ್ತೆ. ಈ ಮನೆ ಕಿತ್ತೆಲ್ಲಿಗೆ ಹೋಗೋಣ, ಮತ್ತೆ ಬಾಡಿಗೆ ಮನೆಗಳು ಸಿಗಲ್ಲ ಅಂತ ಹೇಳ್ತಾಯಿದ್ರು. ಹಂಗೆ ಮಾಡಿರಿ, ಸುಮ್ಮನೆ ತಗೊಳ್ರಿ, ಸೈಟ್ ತಗೊಂಡು ಕಟ್ರಿ. ಅದಕ್ಕೆ ತಗೊಳ್ತೀವಿ, ಕೆಳಗಡೆ ನಾವು ಕಟ್ತೀವಿ, ಮೇಲ್ಗಡೆ ಒಂದು ನಿಮ್ಗೊಂದು ಕಟ್ತೀವಿ. ಇಬ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟ್ಕೊಂಬನ. ಕಟ್ಕೊಂಡ್ರೆ ಅತ್ಲಾಗ ಮೇಲೊಂದು ಕೆಳಗೊಂದು ಇಬ್ಬರೊಳಗೂ ಸೂಪರಾಗಿರುತ್ತೆ ಮನೆ. ಸರಿ ಅಕ್ಕ ಆಯಿತು ಹೇಳು. ಬೇಜಾರು ಮಾಡ್ಕೊಬೇಡ, ಧೈರ್ಯವಾಗಿರು. ಸ್ವಲ್ಪ ದಿನ ಅವ್ರು ಬೇಜಾರಾಗ್ತಾರೆ, ಆಮೇಲೆ ಅವರೆಲ್ಲನ ಚೆನ್ನಾಗಿ ಆಗ್ತಾರೆ ಸರಿನಾ. ಅವರೇ ಆಮೇಲೆ ಮಾತಾಡಿಸ್ತಾರೆ. ಅವ್ರಿಗೂ ಎಷ್ಟು ದಿನ ಅಂತ ಇರ್ತಾರೆ ಹೇಳು, ಮಕ್ಕಳು ಬಿಟ್ಟು. ಒಬ್ಬಳೆ ಮಗಳು ಬೇರೆ, ನಿಮ್ಮ ಅಣ್ಣ ಬೇರೆ ಇದ್ದಾನೆ, ಹೆಂಗೋ ಮಾತಾಡಿಸ್ತಾರೆ, ಸುಮ್ಮನಿರು. ನೀವೇನು ಒಬ್ಬಳೆ ಮಕ್ಕಳು. ನಮ್ಮ ಅಮ್ಮರಿನ್ನು 4 ಜನ ನಮ್ಮ ಅಮ್ಮ ಮಾತಾಡಿಸ್ತಾರೋ ಇಲ್ವೋ. ನಮ್ಮ ಅಕ್ಕರೆಲ್ಲ ವಿರೋಧ ಮಾಡೋದಕ್ಕೆ ನಮ್ಮ ಅಮ್ಮ ಮಾತಾಡಿಸ್ತು. ನಮ್ಮ ಅಕ್ಕರೆಲ್ಲ ನಾ ಇಲ್ಲಪ್ಪ, ಅವಳು ಬಂದರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳಿದ್ರು ನಮ್ಮ ಅಕ್ಕರೆಲ್ಲ. ಬರೋದು ಬಂದುಬಿಟ್ಟಿದ್ದಾಳೆ, ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ. ಯಾಕಂದರೆ ಇವರು ಸ್ವಲ್ಪ ಸಾವುಕಾರರು. ಇವರಮ್ಮರೆಲ್ಲ ಸ್ವಲ್ಪ ಚೆನ್ನಾಗಿದ್ದಾರೆ, ಇವ್ರ ಅಮ್ಮರೂ ಎಲ್ಲನ. ಅದಕ್ಕೇ ಚೆನ್ನಾಗಿದ್ರಲ್ಲ, ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ. ನಾವಂದರೆ ನಾನು ಹುಟ್ಟಿದಾಗಿಂದ ನಾವು ನಮ್ಮ ಮನೇಲಿ, ನಾವು ಹಳೆ ಮನೇಲಿ ಇದ್ವಿ, ಎಲ್ಲ ಅಡ್ಜಸ್ಟ್ ಆಗಿತ್ತು, ನನಗೇನು ಅನಿಸಲ್ಲ. ಆದರೆ ಇವಳಿಗೊಂದು ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ. ಬೆಡ್ ಬೇಕಂತೆ, ಮಂಚ ಬೇಕಂತೆ, ನೋಡ್ರಿ ಹೇಗೈತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳಕ್ಕೆ ತುಂಬ ಕಷ್ಟ. ಅದಕ್ಕೆ ಅದನ್ನೆಲ್ಲ ಯೋಚನೆ ಮಾಡಬೇಕು. ಇನ್ನೊಂದು 2 ವರ್ಷ ಬಿಟ್ಟು ಆಗಿದ್ರೆ ನಾವು ಮನೆಗೆ ಕಟ್ತಿದ್ವಿ ಅಷ್ಟೊತ್ತಿಗೆ. ಅದಕ್ಕೆ ಅವ್ನು ಹೇಳವ್ನು, ಇನ್ನೊಂದು 2 ವರ್ಷ ಬಿಟ್ಟಾಗೋಣ, ಮನೆ ಕಟ್ತೀವಿ ಅಂತ ಹೇಳಿ. ಇಲ್ಲ ನಾನು ಹಾಕ್ನಿ ಅಂತ ಹೇಳಿ ಕುಣ್ಕೊಂಡು ಬಂದ್ಲು. ಇವಾಗ ಅನುಭವಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ತಂದೆ ತಾಯಿ ಹೇಳಿದ ಮಾತು ಕೇಳಬೇಕಂದ್ರೆ. ನನಗೂ ನಿಂಗೆ ಬೇಜಾರಾಗಿತ್ತು, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.